ಕಟ್ಟಿಕೊಂಡವಳನ್ನ ಬಿಟ್ಟು ದಾಸ ಪವಿತ್ರ ಗೌಡಾಳ ಹಿಂದೆ ಬಿದ್ದಿದ್ದು ಯಾಕೆ? ವಿಜಯಲಕ್ಷ್ಮಿ ತನ್ನ ಹೇಳಿಕೆಯಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆ ಹೇಳಿಕೆಯನ್ನು ಗಮನಿಸಿದಾಗ ನಿಜವಾಗ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವರಿಗೆ ಈ ರೀತಿಯಾಗಿ ಮಾಡಿಬಿಟ್ಲಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಹನಿ ಟ್ರ್ಯಾಪ್ ಖೇಡಾಕ್ಕೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡಳ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014 ಜುಲೈನಲ್ಲಿ ಅಪವಿತ್ರ ದರ್ಶನ. 2014 ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯ ಸಂಪರ್ಕ ಇರೋದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. RR ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಸಿಕ್ತು. ದರ್ಶನ್ ಬಳಿ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೇ ಬೈದಿದ್ರು. ಈ ವಿಚಾರದಲ್ಲೂ ನನಗೆ ದರ್ಶನ್ಗೂ ವೈಮನಸ್ಸೇರ್ಪಟ್ಟಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಟ್ಟಿಕೊಂಡವಳನ್ನ ಬಿಟ್ಟು ದಾಸ ಪವಿತ್ರ ಗೌಡಾಳ ಹಿಂದೆ ಬಿದ್ದಿದ್ದು ಯಾಕೆ? ವಿಜಯಲಕ್ಷ್ಮಿ ತನ್ನ ಹೇಳಿಕೆಯಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆ ಹೇಳಿಕೆಯನ್ನು ಗಮನಿಸಿದಾಗ ನಿಜವಾಗ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವರಿಗೆ ಈ ರೀತಿಯಾಗಿ ಮಾಡಿಬಿಟ್ಲಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಹನಿ ಟ್ರ್ಯಾಪ್ ಖೇಡಾಕ್ಕೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡಳ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014 ಜುಲೈನಲ್ಲಿ ಅಪವಿತ್ರ ದರ್ಶನ.
2014 ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯ ಸಂಪರ್ಕ ಇರೋದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. ಆರ್ಆರ್ ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಸಿಕ್ತು. ದರ್ಶನ್ ಬಳಿ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೆ ಬೈದಿದ್ರು. ಈ ವಿಚಾರದಲ್ಲೂ ನನಗೆ ದರ್ಶನ್ಗೂ ವೈಮನಸ್ಸೇರ್ಪಟ್ಟಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು, ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಟ್ಟಿಕೊಂಡವಳನ್ನ ಬಿಟ್ಟು ದಾಸ ಪವಿತ್ರ ಗೌಡಾಳ ಹಿಂದೆ ಬಿದ್ದಿದ್ದು ಯಾಕೆ? ವಿಜಯಲಕ್ಷ್ಮಿ ತನ್ನ ಹೇಳಿಕೆಯಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆ ಹೇಳಿಕೆಯನ್ನು ಗಮನಿಸಿದಾಗ ನಿಜವಾಗ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವ್ರಿಗೆ ಈ ರೀತಿಯಾಗಿ ಮಾಡಿಬಿಟ್ಲಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂಥ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಹನಿ ಟ್ರ್ಯಾಪ್ ಖೇಡಾಕ್ಕೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡರ ಖಾಸಗಿ ಫೋಟೋ, ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014 ಜುಲೈನಲ್ಲಿ ಅಪವಿತ್ರ ದರ್ಶನ. 2014 ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯ ಸಂಪರ್ಕ ಇರೋದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. ಆರ್ಆರ್ ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಸಿಕ್ತು. ದರ್ಶನ್ ಬಳಿ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೆ ಬೈದಿದ್ರು. ಈ ವಿಚಾರದಲ್ಲೂ ನನಗೆ ದರ್ಶನ್ಗೂ ವೈಮನಸ್ಸೇರ್ಪಟ್ಟಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು, ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.